ಒಂದು ಕಾಲದಲ್ಲಿ ಹೋಟೆಲ್ನಿಂದ ಫುಡ್ ಆರ್ಡರ್ ಮಾಡಿದ್ರೆ ಬರುತ್ತೆ ಸರ್ ಇನ್ನೊಂದು ಗಂಟೆ ಅಂತ ಉತ್ತರ ಬರ್ತಾ ಇತ್ತು. ಆದರೆ ಒಂದು ಕಂಪನಿ ರುಚಿ ಮಾತ್ರ ಅಲ್ಲ ಸ್ಪೀಡ್ ಕೂಡ ಮಾರುತ್ತೆ. ಆ ಒಂದು ಸ್ಟ್ರಾಟಜಿ ಭಾರತದಲ್ಲಿ ಫುಡ್ ಡೆಲಿವರಿ ಬಿಸ್ನೆಸ್ ಅನ್ನೇ ಸಂಪೂರ್ಣವಾಗಿ ಚೇಂಜ್ ಮಾಡಿತು. ಆ ಕಂಪನಿ ಸ್ವಿಗ್ಗಿ. ಅವರ ಯಶಸ್ಸಿನ ಹಿಂದಿರುವ ಸ್ಟ್ರಾಟಜಿ ಹೈಪರ್ ಲೋಕಲ್ ಡೆಲಿವರಿ ಸ್ಪೀಡ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಸ್ವಿಗ್ಗಿ ಒಂದು ವಿಚಾರವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತು. ಕಸ್ಟಮರ್ಗೆ ಹಸಿವಾದಾಗ ಅವನು ಕೇವಲ ಉತ್ತಮ ಆಹಾರವನ್ನ ಮಾತ್ರ ಬಯಸುವುದಿಲ್ಲ, ಅದು ಬೇಗ ಬರಬೇಕು ಅಂತಾನು ಬಯಸ್ತಾನೆ. ಅದಕ್ಕಾಗಿಯೇ ದೇಶದಾದ್ಯಂತ ಒಂದೇ ಸ್ಥಳದಿಂದ ಡೆಲಿವರಿ ಮಾಡಲಿಲ್ಲ, ಪ್ರತಿಯೊಂದು ಏರಿಯಾದಲ್ಲಿ ಪ್ರತಿಯೊಂದು ಕಾಲೋನಿಯಲ್ಲಿ ನೂರಾರು ರೆಸ್ಟೋರೆಂಟ್ಗಳನ್ನ ಕನೆಕ್ಟ್ ಮಾಡ್ತು. ಅದೇ ಏರಿಯಾದಲ್ಲಿ ಡೆಲಿವರಿ ಪಾರ್ಟ್ನರ್ಗಳನ್ನ ರೆಡಿ ಮಾಡ್ಕೊಳ್ತು. ಆರ್ಡರ್ ಬಂದ ತಕ್ಷಣ ಹತ್ತಿರದಲ್ಲಿರುವಂತಹ ರೆಸ್ಟೋರೆಂಟ್, ಹತ್ತಿರದಲ್ಲೇ ಇರುವಂತಹ ಡೆಲಿವರಿ ಪಾರ್ಟ್ನರ್, ಹತ್ತಿರದಲ್ಲಿರುವ ಕಸ್ಟಮರ್, ಈ ಮೂವರನ್ನು ಟೆಕ್ನಾಲಜಿ ಮೂಲಕ ಕನೆಕ್ಟ್ ಮಾಡ್ತು. ಫಲಿತಾಂಶ ವೇಗವಾದ ಡೆಲಿವರಿ, ಬಿಸಿ ಬಿಸಿ ಆಹಾರ, ಕಸ್ಟಮರ್ ದಿಲ್ ಖುಷ್. ಅದೇ ಸ್ವಿಗ್ಗಿಯ ನಿಜವಾದ ಗೆಲುವು. ಬಹಳಷ್ಟು ಬಿಸ್ನೆಸ್ ಓನರ್ಸ್ ಪ್ರಾಡಕ್ಟ್ ಮೇಲೆ ಮಾತ್ರ ಫೋಕಸ್ ಮಾಡ್ತಾರೆ, ಆದರೆ ಇಂದಿನ ಕಸ್ಟಮರ್ಸ್ಗೆ ಪ್ರಾಡಕ್ಟ್ ಜೊತೆಗೆ ಸ್ಪೀಡ್ ಕೂಡ ಬೇಕು. ನಿಮ್ಮ ಬಿಸ್ನೆಸ್ ನಲ್ಲೂ ಯೋಚಿಸಿ, ನಿಮ್ಮ ರೆಸ್ಪಾನ್ಸ್ ಎಷ್ಟು ವೇಗವಾಗಿದೆ, ನಿಮ್ಮ ಡೆಲಿವರಿ ಎಷ್ಟು ವೇಗವಾಗಿದೆ, ನಿಮ್ಮ ಸರ್ವಿಸ್ ಎಷ್ಟು ವೇಗವಾಗಿದೆ ಅಂತ ನೆನ್ಪಿಟ್ಕೊಳ್ಳಿ. ಇಂದಿನ ಮಾರ್ಕೆಟ್ ನಲ್ಲಿ ಸ್ಲೋ ಸರ್ವಿಸ್ ಅಂದ್ರೆ ನೋ ಸರ್ವಿಸ್ಗೆ ಸಮಾನ. ಲಾಸ್ಟ್ ಬಟ್ ನಾಟ್ ಎ ಲೀಸ್ಟ್, ಸಾಕಷ್ಟು ಬಾರಿ ಕಸ್ಟಮರ್ಗಳು ನಿಮ್ಮನ್ನ ಬಿಟ್ಟು ಹೋದ ಕಾರಣ ನಿಮ್ಮ ಪ್ರಾಡಕ್ಟ್ ಅಲ್ಲ, ನಿಮ್ಮ ಡಿಲೇ. ಸ್ವಿಗ್ಗಿ ಕೇವಲ ಫುಡ್ ಡೆಲಿವರಿ ಕಂಪನಿ ಅಲ್ಲ, ಸ್ಪೀಡ್ ಅನ್ನ ಬ್ರ್ಯಾಂಡ್ ಆಗಿ ಪರಿವರ್ತಿಸಿದ ಕಂಪನಿ. ಸೊ ಇವತ್ತು ನಿಮ್ಮ ಬಿಸ್ನೆಸ್ ನಲ್ಲೂ ಒಂದು ಪ್ರಶ್ನೆಯನ್ನ ಕೇಳ್ಕೊಳ್ಳಿ, ನಾನು ಉತ್ತಮ ಪ್ರಾಡಕ್ಟ್ ನೀಡ್ತಾ ಇದ್ದೀನಾ ಅಥವಾ ಉತ್ತಮ ಪ್ರಾಡಕ್ಟ್ ಅನ್ನ ವೇಗವಾಗಿ ನೀಡ್ತಾ ಇದ್ದೀನಾ ಅಂತ. ಯಾಕೆಂದ್ರೆ ಇಂದಿನ ಬಿಸ್ನೆಸ್ ನಲ್ಲಿ ಗೆಲ್ಲೋದು ದೊಡ್ಡ ಕಂಪನಿಗಳಲ್ಲ, ಕಸ್ಟಮರ್ಗೆ ವೇಗವಾಗಿ ವ್ಯಾಲ್ಯೂ ನೀಡುವ ಕಂಪನಿಗಳು. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.